ಇವತ್ತಿನ ದಿನ ದರ್ಶನ್ಗೆ ಬೇಲ್ ಸಿಗುತ್ತಾ ಇಲ್ವಾ ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ ಎಲ್ಲರೂ ಕೂಡ. ಈಗ ಬೇಲ್ ನಿರೀಕ್ಷೆಯಲ್ಲಿ ಕೂಡ ದಾಸರು ಕೂಡ ಇದ್ದಾರೆ. ಯಾಕಂದ್ರೆ ದಾಸನಿಗೆ ಸಿಹಿ ಸುದ್ದಿ ಸಿಗುತ್ತಾ ಕಹಿ ಸುದ್ದಿ ಸಿಗುತ್ತಾ ಸುಪ್ರೀಂ ಕೋರ್ಟ್ನಿಂದ ಅನ್ನೋದೇ ಈಗ ಕಾದು ನೋಡಬೇಕಾಗಿರೋದು. ಯಾಕಂದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಕಾಟೇರನಿಗೆ ಡಿ-ಡೇ ಆಗಿರೋದ್ರಿಂದ ಯಾವ ರೀತಿಯಾಗಿ ಬೇಲ್ ಸಿಗುತ್ತಾ ಇಲ್ವಾ ಅನ್ನೋದನ್ನೇ ಈಗ ನಾವು ಕಾದು ನೋಡಬೇಕಾಗಿರುವಂತಹ ದಿನ. ಬೇಲ್ ನಿರೀಕ್ಷೆಯಲ್ಲಿರೋ ದಾಸನಿಗೆ ಸಿಹಿ ಸುದ್ದಿ ಸಿಗುತ್ತಾ? ಸುಪ್ರೀಂ ಕೋರ್ಟ್ನಲ್ಲಿಂದು ಕಾಟೇರನಿಗೆ ಡಿ-ಡೇ. ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ಗೆ ಸಿಗುತ್ತಾ ಬೇಲ್? ಜೈಲಿನಲ್ಲಿರೋ ದರ್ಶನ್ಗೆ ಬೇಲ್ ಬಗ್ಗೆ ಟೆನ್ಷನ್. ಈಗ ಜೈಲಿನಿಂದ ಆಚೆ ಬರಲು ಸರ್ಕಸ್ ಮಾಡ್ತಾ ಇದ್ದಾರೆ. ಇವತ್ತೇನಾದ್ರು ಸಿಗುತ್ತಾ ರಿಲೀಫ್ ದರ್ಶನ್ಗೆ? ಜೈಲಿನಿಂದ ಆಚೆ ಬರಲು ಈಗ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ ದರ್ಶನ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅಂಧರ್ ಆಗಿರುವ ದರ್ಶನ್ಗೆ ಸುಪ್ರೀಂ ಕೋರ್ಟ್ಗೆ ಬೇಲ್ ಅರ್ಜಿಯನ್ನ ಹಾಕಿದ್ರು. ನಮಗೆ ಜೈಲಿನಲ್ಲಿ ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಹೇಳಿ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ದರ್ಶನ್ನ ಭವಿಷ್ಯ ನಿರ್ಧಾರ ಆಗಲಿದೆ. ದರ್ಶನ್ ಜೈಲಿನಲ್ಲಿಯೇ ಇರ್ತಾರೆ ಅಥವಾ ಬೇಲ್ ಮೇಲೆ ಹೊರ ಬರ್ತಾರೋ ಕಾದು ನೋಡಬೇಕಾಗತ್ತೆ. ಸುಪ್ರೀಂ ಕೋರ್ಟ್ ಏನ್ ತೀರ್ಪನ್ನ ಕೊಡುತ್ತೆ ಅಂತ. ಕಾರಾಗೃಹದಲ್ಲಿರುವ ಕಾಟೇರನಿಗೆ ಇವತ್ತು ಬಿಗ್ ಡೇ. ಸುಪ್ರೀಂ ಅಂಗಳದಲ್ಲಿ ದರ್ಶನ್ ಬೇಲ್ ಭವಿಷ್ಯ ಆಗತ್ತೆ. ಜೈಲಾಧಿಕಾರಿಗಳಿಂದ ವರದಿ ಬರುತ್ತೆ. ಕಾದಿದ್ಯಾ ಬಿಗ್ ಶಾಕ್ ದರ್ಶನ್ಗೆ? ಜಾಮೀನು ಅರ್ಜಿ ವಿಚಾರಣೆಯ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಕೊಡಬೇಕಾಗುತ್ತೆ. ರಾಜ್ ನ್ಯೂಸ್ ನಲ್ಲಿ ಪಕ್ಕಾ ಮಾಹಿತಿ, ಮೆಗಾ ಕವರೇಜ್ ಮಾಡಿದೆ. ಜೈಲಲ್ಲಿ ಟಾರ್ಚರ್ ಕೊಡ್ತಾ ಇರೋದು ಇಂದು ಅಧಿಕಾರಿಗಳಿಂದ ವರದಿ ಲಭ್ಯವಾಗಿದೆ ನಿಮ್ಮ ರಾಜ್ ನ್ಯೂಸ್ಗೆ. ಕಾರಾಗೃಹದಲ್ಲಿರುವಂತಹ ಕಾಟೇರನಿಗೆ ಇವತ್ತು ಬಿಗ್ ಡೇ ಆಗಿರೋದ್ರಿಂದ ಸುಪ್ರೀಂ ಅಂಗಳದಲ್ಲಿ ದರ್ಶನ್ ಬೇಲ್ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಜೈಲಾಧಿಕಾರಿಗಳಿಂದ ವರದಿಯನ್ನ ಪಡೆದುಕೊಳ್ಳೋದಕ್ಕೆ, ಅದನ್ನ ಪಡೆದ ನಂತರ ಕಾದಿದ್ಯಾ ಬಿಗ್ ಶಾಕ್ ದರ್ಶನ್ಗೆ? ಜಾಮೀನು ಅರ್ಜಿ ವಿಚಾರಣೆಯ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ನಿಮ್ಮ ರಾಜ್ ನ್ಯೂಸ್ ಈಗ ವರದಿಯನ್ನ ಕಲೆಕ್ಟ್ ಮಾಡಿಕೊಂಡಿದೆ. ರಾಜ್ ನ್ಯೂಸ್ ನಲ್ಲಿ ಪಕ್ಕಾ ಮಾಹಿತಿ ಸಿಗುತ್ತೆ ನಿಮ್ಗೆ. ಮೆಗಾ ಕವರೇಜ್ ಇದು. ಜೈಲಿನಲ್ಲಿ ಟಾರ್ಚರ್ ಕೊಡ್ತಿದ್ರು ಅಂತ ದರ್ಶನ್ ಅವರು ಬೇಲ್ಗೆ ಅರ್ಜಿಯನ್ನ ಹಾಕಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಜೈಲಾಧಿಕಾರಿಗಳಿಂದ ವರದಿಯನ್ನ ಪಡೆದುಕೊಂಡಿದೆ ನಿಮ್ಮ ರಾಜ್ ನ್ಯೂಸ್. ಇವತ್ತು ನಿಮ್ಮ ರಾಜ್ ನ್ಯೂಸ್ ನಲ್ಲಿ ಪಕ್ಕಾ ಮಾಹಿತಿ ಸಿಗುತ್ತೆ. ದರ್ಶನ್ ಡೇ ಯಾವ ರೀತಿಯಾಗಿರುತ್ತೆ? ಇವತ್ತಿನ ದಿನ ದರ್ಶನ್ ದಿನ ಆಗಿರೋದ್ರಿಂದ ಬೇಲ್ ಸಿಗುತ್ತಾ ಇಲ್ವಾ? ಸುಪ್ರೀಂ ಕೋರ್ಟ್ ಬೇಲ್ ಕೊಡುತ್ತಾ ಇಲ್ವಾ? ಜೈಲಿನಲ್ಲಿ ದರ್ಶನ್ಗೆ ಜೈಲಾಧಿಕಾರಿಗಳು ಟಾರ್ಚರ್ ಕೊಡ್ತಾ ಇದ್ರಾ ಇಲ್ವಾ ಅಂತ ಇವತ್ತು ನಿಮ್ಮ ರಾಜ್ ನ್ಯೂಸ್ ನಲ್ಲಿ ನಾವು ಸುದ್ದಿಯನ್ನ ವಿತರಿಸ್ತೇವೆ. ದರ್ಶನ್ ನೀಡಿರುವ ಕಾರಣಗಳಿಗೆ ಜೈಲಾಧಿಕಾರಿಗಳಿಂದ ಟಕ್ಕರ್. ಸಹ ಕೈದಿಗಳಿಂದ ನನಗೆ ಬೆದರಿಕೆ ಆಗ್ತಿದೆ ಅಂತ ಹೇಳಿದ್ದ ದರ್ಶನ್. ನನಗೆ ಜೈಲಿನಲ್ಲಿ ನಿಂದನೆ ಜೊತೆಗೆ ಪ್ರಚೋದನೆಯನ್ನ ಮಾಡ್ತಾ ಇದ್ರು ಅಂತ ಹೇಳ್ತಿದ್ದಾರೆ ದರ್ಶನ್. ಆದ್ರೆ ಜೈಲಲ್ಲೂ ಸಹ ಕೈದಿಗಳಿಂದ ದರ್ಶನ್ ಗಿಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಈ ಬಗ್ಗೆ ಈಗ ಆಲ್ರೆಡಿ ಮಾಹಿತಿಯನ್ನ ಕೊಡ್ತಿದ್ದಾರೆ. ನೋಡಿ, ಜೈಲಲ್ಲಿ ಟಾರ್ಚರ್ ಕೊಡ್ತಾ ಇರುವ ಬಗ್ಗೆ ಈಗ ಜೈಲಾಧಿಕಾರಿಗಳಿಂದ ವರದಿ ಕೂಡ ಲಭ್ಯವಾಗಿರೋದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಜಯ್ ಗೌಡ ನೇರವಾಗಿ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಜಯ್ ಗೌಡ, ಈಗ ಸುಪ್ರೀಂ ಅಂಗಳದಲ್ಲಿ ಇವತ್ತು ದರ್ಶನ್ ಬೇಲ್ ಭವಿಷ್ಯ ನಿರ್ಧಾರ ಆಗುತ್ತೆ. ಈಗ ಜೈಲಾಧಿಕಾರಿಗಳಿಂದ ವರದಿ ಕೂಡ ಲಭ್ಯವಾಗುತ್ತೆ. ಏನು ಇದ್ರ ಬಗ್ಗೆ ಅಪ್ಡೇಟ್ ಕೊಡಿ. ಸಂಬಂಧಪಟ್ಟಂತೆ ಈ ಒಂದು ಪ್ರಕರಣದ A2 ಆರೋಪಿಯಾಗಿರುವಂತಹ ದರ್ಶನ್ ಇದೀಗ ಎರಡನೇ ಬಾರಿ ಒಂದು ಜಾಮೀನು ಅರ್ಜಿಯನ್ನ ಸಲ್ಲಿಸಿರುವಂಥದ್ದು ಸುಪ್ರೀಂ ಕೋರ್ಟ್ಗೆ. ಒಂದು ಕಡೆ ಕಳೆದ ಬಾರಿ ಅಂದರೆ 4ನೇ ತಾರೀಕು ಸಾಕಷ್ಟು ಒಂದು ವಿಚಾರಣೆಗೆ ಬಂದಿತ್ತು. ಆ ಒಂದು ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರು ಕೂಡ ಕೆಲವೊಂದಷ್ಟು ಆರೋಪವನ್ನ ಮಾಡಿ ಒಂದು ನ್ಯಾಯಾಧೀಶರ ಮುಂದೆ ಒಂದು ಕೆಲವೊಂದಷ್ಟು ಮನವಿನ ಮಾಡಿದ್ರು. ಇಲ್ಲಿ ಪ್ರಮುಖವಾಗಿ ದರ್ಶನ್ಗೆ ಜೈಲಿನಲ್ಲಿ ಆಗ್ತಿರುವಂತಹ ಸಮಸ್ಯೆಗಳ ಬಗ್ಗೆ, ಅಂದರೆ ಸಹ ಕೈದಿಗಳು ಸಾಕಷ್ಟು ಟಾರ್ಚರ್ ಅನ್ನ ಕೊಡ್ತಾ ಇದ್ದಾರೆ, ಬೆದರಿಕೆನೆ ಆಗ್ತಾ ಇದ್ದಾರೆ, ಜೊತೆಗೆ ಅವರು ಓಡಾಡುವಂಥ
ಇರುವಂಥ ಸಂದರ್ಭದಲ್ಲಿ ಅವ್ರಿಗೆ ಬೆದರಿಕೆ ಹಾಕುವಂಥದ್ದು, ಮೊದಲಿಕೆ ಮಾಡುವಂಥದ್ದು, ಜೊತೆಗೆ ಅವ್ರಿಗೆ ಬೆದರಿಸುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಲ್ಲಿರುವಂಥ ಸಹ ಕೈದಿಗಳು ಅನ್ನುವಂಥ ಆರೋಪವನ್ನ ದರ್ಶನ್ ಪರ ವಕೀಲರು ಕೂಡ ಮನವಿಯನ್ನ ಮಾಡಿದ್ರು. ಅದೇ ರೀತಿಯಾಗಿ ದರ್ಶನ್ಗೆ ಕೆಲವೊಂದಷ್ಟು ಬೆನ್ನು ನೋವಿನ ಸಮಸ್ಯೆ ಇದೆ, ಅದಕ್ಕೆ ಬೇಕಾಗಿದ್ದಂಥ ಟ್ರೀಟ್ಮೆಂಟ್ ಅಂದ್ರೆ ಫಿಸಿಯೋಥೆರಪಿನ ಮಾಡಿಸ್ಬೇಕಾಗುತ್ತೆ. ಈ ಹಿಂದೆ ಕೂಡ 1 ಬಾರಿ ಅಥವಾ 2 ಬಾರಿ ಫಿಸಿಯೋಥೆರಪಿನ ಮಾಡಿಸಿದ್ದು, ಅದಾದ ನಂತರ ಮತ್ತೆ ಆ ಚಿಕಿತ್ಸೆನ ಕೊಡ್ತಾ ಇಲ್ಲ ಅಂತ ಹೇಳಿ ಸಾಕಷ್ಟು ಆರೋಪವನ್ನ ಕೂಡ ಮಾಡಿರುವಂಥದ್ದು. ಜೊತೆಗೆ ಅವರ ಕುಟುಂಬಸ್ಥರನ್ನ ಭೇಟಿ ಮಾಡೋದಕ್ಕೆ ಸರಿಯಾದಂಥ ಸಮಯವನ್ನು ಕೂಡ ಕೊಡ್ತಾ ಇಲ್ಲ ಅಂತ ಹೇಳಿ ಸಾಕಷ್ಟು ಆರೋಪವನ್ನ ಮಾಡಿದ್ದಾರೆ. ಜೊತೆಗೆ ದರ್ಶನ್ಗೆ ಹಿಂದೆ ಸಾಕಷ್ಟು ಫಿಲಂಗಳಿಗೂ ಕೂಡ ಸೈನ್ ಹಾಕಿದ್ರು, ಅದರಿಂದ ಸಾಕಷ್ಟು ಅವರ ಖಾಸಗಿ ಜೀವನಕ್ಕೂ ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಜೊತೆಗೆ ನಿರ್ಮಾಪಕರು ಹೂಡಿರುವಂತಹ ಹಣಕ್ಕೆ ಸಾಕಷ್ಟು ಲಾಸ್ ಆಗ್ತಾ ಇದೆ ಅಂತ ಹೇಳಿ ಕೆಲವೊಂದಷ್ಟು ಮನವಿಯನ್ನ ಮಾಡಿದ್ರು. ಅದೇ ರೀತಿಯಾಗಿ ಕೆಳ ಹಂತದ ಸೆಷನ್ ಕೋರ್ಟ್ನಲ್ಲಿ ನಡೀತಾ ಇರುವಂತಹ ಟ್ರಯಲ್ ಏನಿದೆ ಅದು ಸಾಕಷ್ಟು ನಿಧಾನಗತಿಯಲ್ಲಿ ನಡೀತಾ ಇದೆ. ಇದುವರೆಗೂ ಆ ಒಂದು ಪ್ರಕರಣದಲ್ಲಿ ಅಂದ್ರೆ 273 ಸಾಕ್ಷಿಗಳನ್ನ ವಿಚಾರಣೆಯನ್ನ ಮಾಡಬೇಕಾಗುತ್ತೆ. ಆದ್ರೆ ಇದುವರೆಗೂ ಕೂಡ ಕಳೆದ 8 ತಿಂಗಳಿಂದ ಕೇವಲ 9 ರಿಂದ 10 ಸಾಕ್ಷಿಗಳನ್ನ ಮಾತ್ರ ವಿಚಾರಣೆ ಮಾಡುವಂತ ಕೆಲಸಗಳು ಆಗ್ತಾ ಇದೆ. ಹೀಗಾಗಿ ಸಾಕಷ್ಟು ನಿಧಾನವಾಗ್ತಾ ಇದೆ ಈ ಒಂದು ಟ್ರಯಲ್ ಕೂಡ ಅಂತ ಹೇಳಿ ಸಾಕಷ್ಟು ಆರೋಪವನ್ನ ಮಾಡಿ ಒಂದು ಜಾಮೀನನ್ನ ಕೊಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿದ್ರು. ಒಂದು ಕಡೆ ಈ ಒಂದು ವಾದ ಪ್ರತಿವಾದ ಆಲಿಸಿದ ನಂತರವಾಗಿ ಸುಪ್ರೀಂ ಕೋರ್ಟ್ ಕೆಲವೊಂದಷ್ಟು ಡೈರೆಕ್ಷನ್ ಕೊಟ್ಟಿದೆ. ಇಲ್ಲಿ ರಾಜ್ಯ ಗೃಹ ಇಲಾಖೆಗೆ ಒಂದು ಡೈರೆಕ್ಷನ್ ಕೊಟ್ಟಿದೆ. ಅಂದ್ರೆ ದರ್ಶನ್ಗೆ ನಿಜಕ್ಕೂ ಕೂಡ ಜೈಲಿನಲ್ಲಿ ಈ ರೀತಿಯಾದಂತ ತೊಂದರೆ ಆಗ್ತಿದ್ಯಾ, ಅವ್ರಿಗೆ ಸರಿಯಾದಂತ ಟ್ರೀಟ್ಮೆಂಟ್ ಒಂದ್ ಕಡೆ ಸಿಗ್ತಾ ಇಲ್ವಾ, ಅಥವಾ ಸಹ ಕೈದಿಗಳಿಂದ ಈ ರೀತಿಯಾಗಿ ತೊಂದರೆ ಆಗ್ತಾ ಇರೋದ್ರ ಬಗ್ಗೆ ವರದಿಯನ್ನು ಕೊಡಬೇಕು ಅಂತ ಹೇಳಿ ಕಾರಾಗೃಹ ಇಲಾಖೆಗೆ ಮಾಹಿತಿಯನ್ನ ರಾಜ್ಯ ಗೃಹ ಇಲಾಖೆ ಕೊಟ್ಟಿತ್ತು. ಹೀಗಾಗಿ ದರ್ಶನ್ ಮಾಡಿರುವಂತಹ ಕೆಲವೊಂದಷ್ಟು ಆರೋಪಗಳಿಗೆ ಟಕ್ಕರ್ ಕೊಡುವಂತ ಕೆಲಸವನ್ನ ಜೈಲಿನ ಅಧಿಕಾರಿಗಳು ಸೇರಿದಂತೆ ಕಾರಾಗೃಹ ಇಲಾಖೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಈಗಾಗಲೇ ದರ್ಶನ್ಗೆ ಕೊಟ್ಟಿರುವಂತ ಕನಿಷ್ಠ ಸೌಲಭ್ಯ ಅಂದ್ರೆ ಜೈಲಿನ ಮ್ಯಾನ್ಯುಯಲ್ ಪ್ರಕಾರವೇ ನಾವು ಕನಿಷ್ಠ ಸೌಲಭ್ಯವನ್ನ ಕೊಟ್ಟಿದ್ವಿ, ಆದ್ರೆ ಹೆಚ್ಚುವರಿ ಸೌಲಭ್ಯ ಏನಾದರೂ ಬೇಕಾದ್ರೆ ಅದು ನ್ಯಾಯಾಲಯದಲ್ಲಿ ಪಡ್ಕೋಬೇಕು ಅಂತ ಹೇಳಿ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಜೊತೆಗೆ ದರ್ಶನ್ಗೆ ಯಾವುದೇ ರೀತಿಯಾದಂತಹ ಟಾರ್ಚರ್ ಇಲ್ಲ, ಸಹ ಕೈದಿಗಳ ಜೊತೆ ಅವ್ರಿಗೆ ಯಾವುದೇ ಬೆದರಿಕೆ ಇಲ್ಲ. ಯಾಕಂದ್ರೆ ಅವ್ರು ದರ್ಶನ್ಗೆ ಕೊಟ್ಟಿರುವಂತ ಸೆಲ್ ನಲ್ಲಿ ಬೇರೆ ಕೈದಿಗಳಿಗೆ ಅವಕಾಶ ಇಲ್ಲ, ಜೊತೆಗೆ ಯಾವ ಸಹ ಕೈದಿಗಳು ಅವ್ರ ಜೊತೆ ಟಚ್ ನಲ್ಲೂ ಕೂಡ ಇಲ್ಲ. ಹಾಗೆ ಹೋಲ್ಡ್ ಅಲ್ಲಿ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಮೇಲ್ ನಿರೀಕ್ಷೆಯಲ್ಲಿರುವಂತಹ ದರ್ಶನ್ಗೆ ಕಾಡ್ತದೆ ಅದೊಂದು ಟೆನ್ಷನ್. ಕಳೆದ ಬಾರಿ ಜಾಮೀನು ರದ್ದು ವೇಳೆ ಗರಂ ಆಗಿದ್ದ ಸುಪ್ರೀಂ, ಹೈಕೋರ್ಟ್ ಮಾಡಿದ ತಪ್ಪು ನಾವು ಮಾಡಲ್ಲ ಅಂತ ಹೇಳಿದ ಸುಪ್ರೀಂ. ಈ ಪ್ರಕರಣದಲ್ಲಿ ಹೈಕೋರ್ಟ್ ವಿವೇಚನೆ ಬಳಸಿದೆಯೇ ಎಂಬ ಪ್ರಶ್ನೆ ಕೂಡ ಕಾಡ್ತಾ ಇದೆ. ನ್ಯಾಯಾಂಗ ವಿವೇಚನೆ ನ್ಯಾಯಯುತವಾಗಿ ಬಳಸಲಾಗಿದೆ. ಎಲ್ಲಾ ಬೇಲ್ ಅರ್ಜಿಗಳನ್ನು ಒಂದೇ ರೀತಿ ನೋಡ್ತೀರಾ? ದರ್ಶನ್ಗೆ ಜಾಮೀನು ನೀಡಿದ ರೀತಿಗೆ ಸುಪ್ರೀಂ ಈಗ ಗರಂ ಆಗಿದೆ. ಇದೀಗ ಬೇರೆ ಬೇರೆ ಕಾರಣ ನೀಡಿ ಬೇಲ್ಗಾಗಿ ಮನವಿಯನ್ನ ಕೂಡ ಮಾಡಿಕೊಂಡಿತ್ತು. ಜಾಮೀನು ಸಿಗುತ್ತೋ ಸಿಗಲ್ವೋ ಅನ್ನೋ ಟೆನ್ಷನ್ ಕೂಡ ಇತ್ತು. ಅಜಯ್ ಗೌಡ, ಈಗ ಕಾಟೇರನಿಗೆ ಆಗ ಸುಪ್ರೀಂ ಕೋರ್ಟ್ ಒಂದಷ್ಟು ಹೇಳಿತ್ತು, ಗರಂ ಆಗಿತ್ತು. ಆದ್ರೆ ಈಗ ಬೇಲ್ ಸಿಗುತ್ತಾ ಇಲ್ವಾ, ನಿರ್ಧಾರ ಆಗುತ್ತಾ, ಇದು ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ಹೇಳಿ. ಯಾಕಂದ್ರೆ ಟೆನ್ಷನ್ ಅಲ್ಲಿ ಇದ್ದಾರೆ ಎಲ್ಲರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ. ಮೊದಲು ಹೈಕೋರ್ಟ್ನಿಂದ ಬೇಲನ್ನು ಪಡೆದ ನಂತರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ರಾಜ್ಯ ಸರ್ಕಾರದ ಪ್ರಾಸಿಕ್ಯೂಷನ್ ಅರ್ಜಿಯನ್ನು ಸಲ್ಲಿಸಿತ್ತು. ಆ ಒಂದು ಸಂದರ್ಭದಲ್ಲಿ ಕೆಲವೊಂದಷ್ಟು ಸಾಕ್ಷಿಗಳು ಅಂದರೆ ಡಿಜಿಟಲ್ ಎವಿಡೆನ್ಸ್ ಆಗಿರ್ಬೋದು, ಟೆಕ್ನಿಕಲ್ ಎವಿಡೆನ್ಸ್ ಆಗಿರ್ಬೋದು, ಕೆಲವೊಂದಷ್ಟು ಫೋಟೋಗಳಾಗಿರ್ಬೋದು, ಈ ಎಲ್ಲವನ್ನು ಸಲ್ಲಿಕೆಯನ್ನು ಮಾಡಲಾಗಿತ್ತು. ಅಲ್ಲಿ ಸುಪ್ರೀಂ ಕೋರ್ಟ್ ಸಾಕಷ್ಟು ಗರಂ ಆಗಿತ್ತು. ಯಾಕಂದರೆ ಹೈಕೋರ್ಟ್ ಕೊಟ್ಟಿದ್ದಂಥ ಜಾಮೀನು ಅರ್ಜಿ ನಿಜಕ್ಕೂ ಸರಿ ಇಲ್ಲ. ಯಾಕಂದರೆ ಹೈಕೋರ್ಟ್ ವಿವೇಚನೆಯನ್ನು ಬಳಸಿಲ್ಲ. ಯಾಕಂದರೆ ಆರೋಪಿಗಳು ಕೊಲೆ ಮಾಡಿದಂಥ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಒಂದೇ ಜಾಗದಲ್ಲಿ ಇರುವಂಥ ಫೋಟೋಗಳಾಗಿರ್ಬೋದು, ನೆಟ್ವರ್ಕ್ಗಳು ಆಗಿರ್ಬೋದು, ಅಲ್ಲಿ ಒಂದು ಸಂದರ್ಭದಲ್ಲಿ ಕೊಲೆಯನ್ನು ಮಾಡಿ ಬೇರೆ ಕಡೆ ಬಾಡಿಯನ್ನು ಬಿಸಾಕುವಂಥ ಸಂದರ್ಭದಲ್ಲಿ ಆಗಿರ್ಬೋದು, ಆರೋಪಿಗಳು ಯಾವ್ಯಾವ ಟವರ್ ಲೊಕೇಶನ್ ಅಲ್ಲಿ ಇದ್ರು ಅನ್ನುವಂಥ ಎಲ್ಲ ಸಾಕ್ಷಿಗಳ ಸಮೇತವಾಗಿ ಈಗಾಗಲೇ ಕೋರ್ಟ್ಗೆ ಕೂಡ ಸಲ್ಲಿಸಲಾಗಿತ್ತು. ಅಂದರೆ ಮೊದಲನೇ ಬಾರಿ 3900 ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಾಗಿತ್ತು. ಅದಾದ ನಂತರವಾಗಿ ಎರಡನೇ ಬಾರಿ 1300ಕ್ಕೂ ಹೆಚ್ಚು ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆಯನ್ನು ಹೈಕೋರ್ಟ್ಗೆ ಮಾಡಲಾಗಿತ್ತು. ಆದರೂ ಕೂಡ ಹೈಕೋರ್ಟ್ ದರ್ಶನ್ಗೆ ಬೇಲನ್ನು ಕೂಡ ಕೊಡಲಾಗಿತ್ತು. ಆದರೆ ಇದೇ ಒಂದು ವಿಚಾರವನ್ನು ಮುಂದಿಟ್ಕೊಂಡು ಸುಪ್ರೀಂ ಕೋರ್ಟ್ ಸಾಕಷ್ಟು ಗರಂ ಆಗಿತ್ತು. ಯಾವ ರೀತಿಯಾಗಿ ಕೆಳ ಹಂತದ ಕೋರ್ಟ್ಗಳಿಗೆ ಆದರೆ ನಾವು ಬುದ್ಧಿವಾದವನ್ನು ಹೇಳ್ಬೋದು, ಆದರೆ ಈ ರೀತಿಯಾಗಿ ಹೈಕೋರ್ಟೇ ಮಾಡಿದ್ರೆ ನಾವು ಏನು ಹೇಳೋಕ್ಕಾಗಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಸಾಕಷ್ಟು ಒಂದು ಆಕ್ರೋಶಗೊಂಡು ನಂತರವಾಗಿ ದರ್ಶನ್ನ ಒಂದು ಜಾಮೀನು ಅರ್ಜಿಯನ್ನು ಕೂಡ ಕ್ಯಾನ್ಸಲ್ ಮಾಡಲಾಗಿತ್ತು. ಇದೀಗ ಮತ್ತೆ ಎರಡನೇ ಬಾರಿ ದರ್ಶನ್ ಹಾಕಿರುವಂಥ ಈ ಒಂದು ಜಾಮೀನು ಅರ್ಜಿ ವಿಚಾರಣೆಗೆ ಇವತ್ತು ಕೂಡ ಬರ್ತಾ ಇದೆ. ಮಧ್ಯಾಹ್ನದ ನಂತರವಾಗಿ ಸಾಕಷ್ಟು
ಡೆವಲಪ್ಮೆಂಟ್ಸ್ ಆಗುತ್ತೆ. ಯಾಕಂದ್ರೆ ದರ್ಶನ್ ಕೊಟ್ಟಿರುವಂತಹ ಕೆಲವೊಂದಷ್ಟು ಆರೋಪಗಳು ಜೊತೆಗೆ ಕೆಲವೊಂದಷ್ಟು ಮನವಿಯನ್ನು ಗಮನಿಸಿದಂತ ನಂತರವಾಗಿ ಇದೀಗ ವರದಿನೇ ಕೊಡಬೇಕು ಅಂತ ಹೇಳಿ ರಾಜ್ಯ ಗೃಹ ಇಲಾಖೆ ಕಾರಾಗೃಹ ಇಲಾಖೆಗೆ ಮಾಹಿತಿಯನ್ನು ಕೊಟ್ಟಿದೆ. ಹೀಗಾಗಿ ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನು ಮಾಡ್ಕೊಳ್ಳಲಾಗ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ದರ್ಶನ್ ಇರುವಂತಹ ಸೆಲ್ನ ಬಳಿ ಇರುವಂತಹ CCTV ಆಗಿರ್ಬೋದು, ಜೊತೆಗೆ ವಿಡಿಯೋಗಳಾಗಿರ್ಬೋದು, ದರ್ಶನ್ಗೆ ಕೊಟ್ಟಿರುವಂತಹ ಕನಿಷ್ಠ ಸೌಲಭ್ಯಗಳಾಗಿರ್ಬೋದು, ಈ ಎಲ್ಲ ವಿಚಾರವನ್ನು ಕೂಡ ಸಾಕ್ಷಿ ಸಮೇತ ಕೊಡೋದಕ್ಕೆ ಈಗಾಗಲೇ ಕಾರಾಗೃಹ ಗೃಹ ಇಲಾಖೆಗೆ ಕೊಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ಳಲಾಗುತ್ತೆ. ಒಟ್ಟಿನಲ್ಲಿ ದರ್ಶನ್ ಮಾಡಿರುವಂತ ಆರೋಪಕ್ಕೆ ಟಕ್ಕರ್ ಕೊಡುವಂತ ರೀತಿಯಲ್ಲಿ ಜೈಲಿನ ಅಧಿಕಾರಿಗಳು ಅಂದ್ರೆ ಕಾರಾಗೃಹ ಇಲಾಖೆ ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನು ಮಾಡ್ಕೊಳ್ಳಲಾಗಿದೆ. ಇವತ್ತು ಅಥವಾ ನಾಳೆಯ ಒಳಗಾಗಿ ಈ ವರದಿಯನ್ನ ಬೆಂಗಳೂರಿನ ಒಂದು ಕಾರಾಗೃಹ ಇಲಾಖೆ ಏನಿದೆ ಅದು ಸಂಪೂರ್ಣವಾದಂತ ವರದಿಯನ್ನ ಗೃಹ ಇಲಾಖೆ ಕೊಡುತ್ತೆ. ನಂತರ ಗೃಹ ಇಲಾಖೆ ಎಲ್ಲ ರೀತಿಯಾದಂತಹ ಸಾಕ್ಷಿಗಳನ್ನ ಒಗ್ಗೂಡಿಸಿ ನಂತರ ಸುಪ್ರೀಂ ಕೋರ್ಟ್ಗೆ ಈ ಒಂದು ವರದಿಯನ್ನ ಸಲ್ಲಿಕೆ ಮಾಡುವಂತ ಎಲ್ಲ ಸಿದ್ಧತೆ ಕೂಡ ಒಂದ್ ಕಡೆ ಆಗ್ತಾ ಇದೆ. ಒಟ್ಟಿನಲ್ಲಿ ಇವತ್ತು ಜಾಮೀನು ಅರ್ಜಿಯ ವಿಚಾರಣೆ ನಂತರವಾಗಿ ನಿಜಕ್ಕೂ ಕೂಡ ದರ್ಶನ್ಗೆ ಬೇಲ್ ಸಿಗುತ್ತಾ ಅಥವಾ ಸಿಗೋದಿಲ್ವಾ, ಸಿಗೋದೇ ಇರುವಂತ ರೀತಿಯಲ್ಲಿ ಆ ದರ್ಶನ್ ವಿರುದ್ಧವಾಗಿ ಇರುವಂತ SPP ಪ್ರಸನ್ನ ಕುಮಾರ್ ಯಾವ ರೀತಿಯಾಗಿ ಒಂದು ಮನವಿಯನ್ನು ಮಾಡ್ತಾರೆ, ಈ ಒಂದು ಬೇಲ್ನ ಕೊಡಬಾರ್ದು ಅಂತ ಹೇಳಿ. ಯಾಕಂದ್ರೆ ಕೆಲವೊಂದಷ್ಟು ಸಾಕ್ಷಿಗಳ ಹೇಳಿಕೆ ಆಧಾರದ ಮೇಲೆ ಜೊತೆಗೆ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿರೋದ್ರ ಬಗ್ಗೆ ಜೊತೆಗೆ ದರ್ಶನ್ ಮಾಡ್ತಿರುವಂತಹ ಆರೋಪಗಳಿಗೆ ವಿರುದ್ಧವಾಗಿ ಎಲ್ಲ ಸಾಕ್ಷಿಗಳನ್ನ ಒಗ್ಗೂಡಿಸಿ ಕೊಡೋದಕ್ಕೂ ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ಳಲಾಗಿದೆ. ಜೊತೆಗೆ ಯಾವುದೇ ಕಾರಣಕ್ಕೂ ದರ್ಶನ್ಗೆ ಬೇಲನ್ನು ಕೊಡಬಾರ್ದು ಅಂತ ಹೇಳಿ ಮನವಿಯನ್ನು ಸಲ್ಲಿಸೋದಕ್ಕೆ SPP ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಜೊತೆಗೆ ಇವತ್ತು ದರ್ಶನ್ಗೆ ನಿಜಕ್ಕೂ ಕೂಡ ಇದು ಬಿಗ್ ಡೇ ಇಂಚರ್. ಅಜಯಗೌಡ, ಮತ್ತೊಂದು ಪ್ರಶ್ನೆ ಅಂತಂದ್ರೆ ಈಗ ದರ್ಶನ್ ಅವರು ಬೇಲ್ ಭವಿಷ್ಯ ನಿರ್ಧಾರ ಆಗೋದು ಒಂದ್ ಕಡೆ ಆದ್ರೆ ದರ್ಶನ್ ಅವರು ಆ ಒಂದು ಜೈಲಲ್ಲಿ ತರ ನನಗೆ ಹಿಂಸೆ ಕೊಡ್ತಿದ್ದಾರೆ ಅಂತ ಹೇಳ್ತಾರಲ್ಲ, ಅದ್ರಲ್ಲಿ ಇನ್ನೂ ಏನೇನು ಮೆನ್ಷನ್ ಮಾಡಿದ್ದಾರೆ ಅಂತ ಬೇಲ್ಗೆ? ಖಂಡಿತ ಇಲ್ಲಿ ಕೇವಲ ದರ್ಶನ್ಗೆ ಅಲ್ಲಿ ಸಹ ಕೈದಿಗಳು ಬೆದರಿಕೆ ಆಗ್ತಾ ಇರುವಂಥ ವಿಚಾರ ಆಗಿರ್ಬೋದು, ಮೂದಲಿಕೆ ಮಾಡುವಂಥ ವಿಚಾರ ಆಗಿರ್ಬೋದು, ಜೊತೆಗೆ ದರ್ಶನ್ ಹೋಗುವಂಥ ಅಥವಾ ಪ್ಯಾಸೇಜ್ನಲ್ಲಿ ವಾಕ್ ಮಾಡುವಂಥ ಸಂದರ್ಭದಲ್ಲಿ ಬೇರೆ ಕೈದಿಗಳು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಜೊತೆಗೆ ಜೈಲಿನ ಅಧಿಕಾರಿಗಳು ಸರಿಯಾದಂಥ ಕನಿಷ್ಠ ಸೌಲಭ್ಯವನ್ನು ನನಗೆ ಕೊಡ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಅವರು ಕುಟುಂಬಸ್ಥರ ಜೊತೆ ಮಾತನಾಡೋದಕ್ಕೂ ಕೂಡ ಸಮಯವನ್ನು ಕೊಡ್ತಾ ಇಲ್ಲ. ನಾವು ಕೇಳಿದಂಥ ಸಂದರ್ಭದಲ್ಲಿ ಕೇವಲ ಇಷ್ಟು ನಿಮಿಷಗಳು ಮಾತ್ರ ನಮ್ಮನ್ನ ಮಾತನಾಡೋಕೆ ಬಿಡ್ತಾ ಇದ್ದಾರೆ ಅಂತ ಹೇಳಿ ಸಾಕಷ್ಟು ಆರೋಪವನ್ನು ಮಾಡಿದ್ರು. ಜೊತೆಗೆ ಅವರಿಗೆ ಬೆನ್ನು ನೋವಿನ ಸಮಸ್ಯೆ ಈ ಹಿಂದೆ ಕೂಡ ಸಾಕಷ್ಟು ಇತ್ತು, ಆದರೆ ಫಿಸಿಯೋಥೆರಪಿನ ಮಾಡಿಸ್ಕೋಬೇಕು. ಆದರೆ ಇದುವರೆಗೂ 1 ಬಾರಿ ಅಥವಾ 2 ಬಾರಿ ಚಿಕಿತ್ಸೆಯನ್ನು ಕೂಡ CV ರಾಮನ್ ಆಸ್ಪತ್ರೆಯಿಂದ ವೈದ್ಯರನ್ನು ಕರೆಸಿ ಕೊಡಲಾಗಿತ್ತು. ಆದರೆ ಇದುವರೆಗೂ ಕೂಡ ಮತ್ತೆ ಆ ಒಂದು ಟ್ರೀಟ್ಮೆಂಟ್ ಅನ್ನ ಕೊಡಿಸೋದಕ್ಕೆ ಅಲ್ಲಿರುವಂತಹ ಸಿಬ್ಬಂದಿಗಳು ಬಿಡ್ತಾ ಇಲ್ಲ ಅಂತ ಹೇಳಿ ನೇರವಾಗಿ ಆರೋಪವನ್ನ ದರ್ಶನ್ ಪರ ವಕೀಲರು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತ ಕೆಲವೊಂದಷ್ಟು ಅವರು ಮಾಡ್ತಿರುವಂತಹ ಆರೋಪಗಳು ಏನಿದೆ ಅದೆಲ್ಲವೂ ಸುಳ್ಳು ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ಮತ್ತೊಂದು ಕಡೆ ಜೈಲಿನ ಅಧಿಕಾರಿಗಳು ಅಂದ್ರೆ ಕಾರಾಗೃಹ ಇಲಾಖೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಅಂದ್ರೆ ಇಲ್ಲಿ ದರ್ಶನ್ ಮಾಡ್ತಿರುವಂತ ಆರೋಪಗಳಿಗೆ ಎಲ್ಲ ವಿರುದ್ಧವಾದಂತ ಸಾಕ್ಷಿಗಳನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ದರ್ಶನ್ ಇರುವಂತ ಸೆಲ್ನ CCTV ಆಗಿರ್ಬೋದು, ಅವರು ಯಾಕಂದ್ರೆ ಅವ್ರಿಗೆ ಪ್ರತ್ಯೇಕವಾದಂತ ಸೆಲ್ನ ಕೊಡಲಾಗಿದೆ. ಅವರು ಓಡಾಡೋದಕ್ಕೆ ಬೇಕಾದಂತ ಪ್ಯಾಸೇಜ್ ಏನಿದೆ ಅದು ಕೂಡ ಸಪರೇಟ್ ಆಗಿದೆ. ದರ್ಶನ್ಗೂ ಮತ್ತೆ ಬೇರೆ ಸಹ ಕೈದಿಗಳು ಏನಿದ್ದಾರೆ ಅವ್ರು ಯಾರಿಗೂ ಕೂಡ ಟಚ್ ಅಲ್ಲಿ ಇರೋದಿಲ್ಲ, ಯಾರು ಕೂಡ ದರ್ಶನ್ ಮಾತನಾಡೋದಕ್ಕೆ ಆಗೋದಿಲ್ಲ. ಈಗಾದ್ರೂ ಕೂಡ ಅವ್ರು ಹೇಗೆ ಒಂದು ಸಹ ಕೈದಿಗಳು ಬೆದರಿಕೆನ ಹಾಕ್ತಾರೆ ಅಂತೇಳಿ ಆರೋಪವನ್ನ ಮಾಡ್ತಾರೆ ಅಂತೇಳಿ ಸಾಕಷ್ಟು ಅದಕ್ಕೆ ಬೇಕಾದಂತ ಸಾಕ್ಷಿಗಳನ್ನ ಸಂಗ್ರಹ ಮಾಡುವಂತ ಕೆಲಸವನ್ನು ಕೂಡ ಜೈಲಿನ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಇಂಚರ ಸದ್ಯ ಇವತ್ತು ಅದಕ್ಕೆ ಬೇಕಾದಂತ ಕೆಲವೊಂದಷ್ಟು ವರದಿಗಳನ್ನ, ವಿಡಿಯೋ ಸಾಕ್ಷಿಗಳನ್ನ, CCTV ದೃಶ್ಯಾವಳಿಗಳನ್ನು ಕೂಡ ಸಾಕ್ಷಿಗಳ ಸಮೇತವಾಗಿ ಕಲೆ ಹಾಕಿ ಇದಕ್ಕೆ ನಂತರ ಇದನ್ನ ರಾಜ್ಯ ಗೃಹ ಇಲಾಖೆಗೆ ಸಲ್ಲಿಸ್ತಾರೆ. ನಂತರ ರಾಜ್ಯ ಗೃಹ ಇಲಾಖೆ ಈ ಸುಪ್ರೀಂ ಕೋರ್ಟ್ಗೆ ವರದಿನ ಸಲ್ಲಿಸೋದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆನ ಮಾಡಿಕೊಳ್ಳಲಾಗ್ತದೆ. ಬಟ್ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಯಾವ ರೀತಿಯಾಗಿ ವಾದ ಪ್ರತಿವಾದ ಆಗುತ್ತೆ, ದರ್ಶನ್ಗೆ ನಿಜಕ್ಕೂ ಕೂಡ ಬೇಲ್ ಸಿಗ್ಬೋದಾ? ಮೇಲ್ನೋಟಕ್ಕೆ ಅನಿಸ್ತಾ ಇದೆ ನಿಜಕ್ಕೂ ಬೇಲ್ ಸಿಗೋದು ಅಷ್ಟು ಸುಲಭದ ಮಾತಲ್ಲ. ಯಾಕಂದ್ರೆ ಈ ಹಿಂದೆ ಕೂಡ ಸುಪ್ರೀಂ ಕೋರ್ಟ್ ಇದೇ ವಿಚಾರವನ್ನು ಮುಂದಿಟ್ಕೊಂಡು ಸಾಕಷ್ಟು ಈ ಒಂದು ಹಿಂದೆ ಕೊಟ್ಟಂತ ಹೈಕೋರ್ಟ್ ಕೊಟ್ಟಂತ ಜಾಮೀನು ಏನಿದೆ ಅದಕ್ಕೆ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿತ್ತು. ಜೊತೆಗೆ ಇಲ್ಲಿ ಸುಪ್ರೀಂ ಕೋರ್ಟ್ ಯಾವುದೇ ರೀತಿಯಾದಂತಹ ಬೇಲ್ನ ಕೊಡೋದಕ್ಕೆ ಸಾಕಷ್ಟು ಅನುಮಾನ ಇದೆ. ಯಾಕಂದ್ರೆ ಇಲ್ಲಿ ದರ್ಶನ್ ಮಾಡ್ತಿರುವಂತಹ ಆರೋಪಗಳು ನಿಜಕ್ಕೂ ಸರಿಯಾಗಿ ಇದ್ರೆ ಒಂದು ವೇಳೆ ಸಿಗುವಂತ ಚಾನ್ಸಸ್ ಇರುತ್ತೆ. ಅಥವಾ ಯಾಕಂದ್ರೆ ಇಲ್ಲಿ SPP ಅವರು ಕೂಡ ಮನವಿಯನ್ನೇ ಮಾಡಬಹುದು. ಯಾಕಂದ್ರೆ ಇವರು ಮಾಡಿರುವಂತಹ ಆರೋಪಕ್ಕೆ ನಾವು ಸಾಕ್ಷಿಗಳನ್ನ ವರದಿಯನ್ನು ಕೊಡ್ತೀವಿ ಅಂತ ಹೇಳಿದಂತ ಸಂದರ್ಭದಲ್ಲಿ ಮತ್ತೆ ಈ ಒಂದು ವಿಚಾರಣೆನ ಮುಂದಿನ ದಿನಾಂಕಕ್ಕೆ ಹೋಗಬಹುದು ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಇಂಚರ ಸದ್ಯ ಇವತ್ತು ಏನ್ ಆಗಲಿದೆ ಅನ್ನುವಂತ ಕುತೂಹಲ ದರ್ಶನ್ಗೆ ಸೇರಿದಂತ ಅವರ ಅಭಿಮಾನಿಗಳಿಗೂ ಕೂಡ ಸಾಕಷ್ಟಿದೆ. ಅಜಯಗೌಡ, ಇನ್ನ ವಾದ ಮಾಡೋದಾದ್ರೆ ಯಾವ ರೀತಿಯಾಗಿ ದರ್ಶನ್ ಪರ ವಕೀಲರು ವಾದ ಮಾಡಬಹುದು? ಒಂದು ನಿರೀಕ್ಷೆ ಏನಾದರೂ ಇರುತ್ತೆ ಅಲ್ವಾ?
ಖಂಡಿತ ಇಲ್ಲಿ ದರ್ಶನ್ ಪರ ಈಗಾಗಲೇ ಮನವಿಯನ್ನು ಮಾಡಿದ್ದಾರೆ. ಇಲ್ಲಿ ಸಾಕಷ್ಟು ಆರೋಪವನ್ನು ಮಾಡಿದ್ರು. ಯಾಕಂದರೆ ದರ್ಶನ್ ಮನವಿ ಮಾಡುವಂಥ ಸಂದರ್ಭದಲ್ಲಿ ನಾನು ಹೇಳಿದಂತೆ ಈ ಹಿಂದೆ ಜೈಲಿನಲ್ಲಿ ಆಗ್ತಿರುವಂಥ ಸಮಸ್ಯೆಗಳ ಬಗ್ಗೆ ಸಂಪೂರ್ಣವಾಗಿ ಮನವಿಯನ್ನು ಮಾಡಿದ್ರು. ಈ ರೀತಿಯಾಗಿ ಸಾಕ್ಷಿಗಳ ಒಂದು ವಿಚಾರಣೆ ಮಾಡುವಂಥ ಸೆಷನ್ ಕೋರ್ಟ್ ಏನಿದೆ ಅದು ಕೂಡ ಸಾಕಷ್ಟು ಡಿಲೇಯನ್ನು ಮಾಡ್ತಾ ಇದೆ. ಈ ಒಂದು ಕೊಲೆ ಪ್ರಕರಣದಲ್ಲಿ 273 ಸಾಕ್ಷಿಗಳನ್ನು ವಿಚಾರಣೆ ಮಾಡಬೇಕಾಗುತ್ತೆ. ಆದರೆ ಇದುವರೆಗೂ ಕೂಡ ಅಂದರೆ ಆಲ್ಮೋಸ್ಟ್ 8 ರಿಂದ 9ನೇ ತಿಂಗಳ ಬರ್ತಾ ಇದೆ. ಆದರೂ ಕೂಡ ಸೆಷನ್ ಕೋರ್ಟ್ನಲ್ಲಿ ಸಾಕ್ಷಿಗಳ ವಿಚಾರಣೆಯನ್ನು ಮಾಡೋದಕ್ಕೆ ಸಾಕಷ್ಟು ಡಿಲೇ ಆಗ್ತಾ ಇದೆ. ಇದುವರೆಗೂ ಕೂಡ 8 ರಿಂದ 9, 10 ಇಷ್ಟು ಸಾಕ್ಷಿಗಳನ್ನು ಮಾತ್ರ ವಿಚಾರಣೆಯನ್ನು ಮಾಡಿದೆ. ಆದರೆ ಉಳಿದಂತ 260ಕ್ಕೂ ಎಷ್ಟು ಸಾಕ್ಷಿಗಳನ್ನು ವಿಚಾರಣೆ ಮಾಡಬೇಕಾಗುತ್ತೆ. ಹೀಗಾಗಿ ಸಾಕಷ್ಟು ಡಿಲೇ ಮಾಡ್ತಾ ಇದ್ದಾರೆ. ನನಗೆ ಜೈಲಿನಲ್ಲಿ ಇರೋದಕ್ಕೂ ಕೂಡ ಆಗ್ತಾ ಇಲ್ಲ. ಜೈಲಿಗೆ ಬಂದು ಆಲ್ಮೋಸ್ಟ್ 8 ರಿಂದ 9 ತಿಂಗಳಾಗ್ತಾ ಇದೆ ಅಂತೇಳಿ ಸಾಕಷ್ಟು ಮನವಿಯನ್ನು ಮಾಡಿದ್ದಾರೆ. ಹೀಗಾಗಿ ಆ ಒಂದು ವಿಚಾರವನ್ನು ಮುಂದೆಟ್ಟು ಇಟ್ಕೊಂಡು ಜೊತೆಗೆ ಮೆಡಿಕಲ್ ಒಂದು ಸಾಕ್ಷಿಗಳನ್ನ ಅಂದರೆ ಅವ್ರಿಗೆ ಇರುವಂಥ ಬೆನ್ನು ನೋವಿನ ಸಮಸ್ಯೆ ಆಗಿರ್ಬೋದು, ಅವ್ರಿಗೆ ಫಿಸಿಯೋಥೆರಪಿಯನ್ನು ಕೊಡಿಸುವಂಥ ವಿಚಾರ ಆಗಿರ್ಬೋದು, ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಏನಾದ್ರೂ ಮತ್ತೆ ಒಂದು ಸಾಕ್ಷಿಗಳನ್ನು ಮುಂದೆ ಇಟ್ಕೊಂಡು ಅವ್ರಿಗೆ ಸಮಸ್ಯೆಗಳ ಬಗ್ಗೆ ನ್ಯಾಯಾಧೀಶರಿಗೆ ಮನವರಿಕೆ ಮಾಡುವಂಥ ಕೆಲಸವನ್ನು ಕೂಡ ಒಂದು ಕಡೆ ದರ್ಶನ್ ಪರ ವಕೀಲರು ಕೂಡ ಮಾಡಬಹುದು. ಇಂಚರ ಎಸ್ ಜಯಗೌಡ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಇನ್ ಡೆಪ್ತ್ ಮಾಹಿತಿಗಾಗಿ. ಥ್ಯಾಂಕ್ ಯು. ಇವತ್ತು ದರ್ಶನ್ ಡೇ ಆಗಿರೋದ್ರಿಂದ ಇವತ್ತು ಜಾಮೀನು ಆಗುತ್ತಾ ಸುಪ್ರೀಂ ಕೋರ್ಟ್ನಲ್ಲಿ ಕಾದು ನೋಡಬೇಕಾಗತ್ತೆ. ದರ್ಶನ್ ಅವರ ವಾದ ವಿವಾದಗಳನ್ನು ಅವರ ಪರ ವಕೀಲರು ಅಲ್ಲಿ ಮಾಡಿದ ನಂತರ ಸುಪ್ರೀಂ ಕೋರ್ಟ್ ಅದಕ್ಕೆ ಏನು ಆದೇಶವನ್ನು ಹೊರಡಿಸುತ್ತೆ ಎಲ್ಲವನ್ನು ಕೂಡ ಕಾದು ನೋಡಬೇಕಾಗತ್ತೆ. ಸದ್ಯ ಈಗ ಡಿ ಬಾಸ್ ಕೂಡ ಅಷ್ಟೇ ನಿರೀಕ್ಷೆಯಲ್ಲಿದ್ದಾರೆ. ಬೇಲ್ ಸಿಗುತ್ತಾ ಇಲ್ವಾ ಅಂತ ದರ್ಶನ್ಗೂ ಕೂಡ ಈಗ ಟೆನ್ಷನ್ ಶುರು ಆಗ್ತಾ ಇದೆ ಜೈಲಿನಲ್ಲಿಯೇ. ಯಾಕಂದರೆ ಒಂದು ಕಡೆ ಬೆನ್ನು ನೋವಾಗಿರೋದು, ಮತ್ತೊಂದು ಕಡೆ ಬೇಲ್ಗಾಗಿ ಅರ್ಜಿಯನ್ನು ಸಲ್ಲಿಸಿರೋದು, ಎಲ್ಲವನ್ನೂ ಕೂಡ ಈಗ ಗಮನಿಸ್ಕೊಂಡು ಏನು ಹೇಳುತ್ತೆ ಎಲ್ಲವನ್ನೂ ಕೂಡ ಗಮನಿಸಬೇಕಾಗತ್ತೆ. ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಎಲ್ಲನ ಗಮನಿಸ್ಕೊಂಡು ಇವತ್ತು ಬೇಲ್ ಭವಿಷ್ಯ ನಿರ್ಧಾರ ಆಗುತ್ತೆ. ಸೊ ಜೈಲಿನಲ್ಲಿಯೇ ಇರಬೇಕಾ ಅಥವಾ ಹೊರ ಬರ್ತಾರಾ ದರ್ಶನ್, ಎಲ್ಲವನ್ನೂ ಕೂಡ ಕಾದು ನೋಡಬೇಕಾಗತ್ತೆ. ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಡುವವರೆಗೂ ಕೂಡ ಸದ್ಯ ದರ್ಶನ್ಗೆ ಟೆನ್ಷನ್ ಶುರುವಾಗಿದೆ. ದರ್ಶನ್ ಅಭಿಮಾನಿಗಳು ಕೂಡ ಟೆನ್ಷನ್ ಶುರುವಾಗಿರೋದು. ಜಾಮೀನು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಬೇಲ್ ನಿರೀಕ್ಷೆಯಲ್ಲಿ ಮಾತ್ರ ದರ್ಶನ್ಗೆ ಕಾಡ್ತಾ ಇದೆ ಬಹಳ ದೊಡ್ಡ ಟೆನ್ಷನ್. ಕಳೆದ ಬಾರಿ ಕೂಡ ಜಾಮೀನು ರದ್ದಾಗಿತ್ತು. ಆದರೆ ಈ ಬಾರಿ ಹಾಕಿರುವಂತಹ ಜಾಮೀನು ರದ್ದಾಗುತ್ತಾ ಅಥವಾ ಬೇಲ್ ಸಿಗುತ್ತಾ ಕಾದು ನೋಡಬೇಕಾಗತ್ತೆ. ಹೈಕೋರ್ಟ್ ಯಾವ ರೀತಿಯಾಗಿ ತೀರ್ಪನ್ನು ಕೊಡುತ್ತೆ ಅಂತ. ಇನ್ನು ದರ್ಶನ್ ಅವರ ಪರ ವಕೀಲರು ಯಾವ ರೀತಿ ವಾದವನ್ನು ಮಂಡನೆ ಮಾಡ್ತಾರೆ, ಯಾವ ರೀತಿ ವಿಚಾರಗಳನ್ನು ಸುಪ್ರೀಂ ಕೋರ್ಟ್ಗೆ ಮಂಡಿಸ್ತಾರೆ ಅನ್ನೋದರ ಮೇಲೆ ದರ್ಶನ್ ಅವರ ಭವಿಷ್ಯ ನಿರ್ಧಾರ ಆಗಲಿದೆ. ಇದೀಗ ಬೇರೆ ಬೇರೆ ಕಾರಣ ರೀಸನ್ಗಳನ್ನು ಕೊಟ್ಟು ದರ್ಶನ್ ಅವ್ರಿಗೆ ಬೇಲ್ ಸಿಗುತ್ತಾ ಇಲ್ವೋ ಅನ್ನೋದನ್ನು ಅರ್ಜಿ ಹಾಕಿರೋದನ್ನು ಕುಲಂಕುಷವಾಗಿ ನೋಡಿದ ನಂತರ ಅವರಿಗೆ ಬೇಲ್ ಕೊಡಬೇಕೋ ಬೇಡವೋ ಅಂತ ನಿರ್ಧಾರ ಮಾಡುತ್ತೆ. ಕಳೆದ ಬಾರಿ ಜಾಮೀನು ರದ್ದು ಮಾಡಿದಂಥ ವೇಳೆ ಕೂಡ ಗರಂ ಆಗಿತ್ತು ಸುಪ್ರೀಂ. ಇನ್ನು ಹೈಕೋರ್ಟ್ ಮಾಡಿದಂಥ ತಪ್ಪು ನಾವು ಮಾಡಲ್ಲ ಅಂತ ಕೂಡ ಸುಪ್ರೀಂ ಹೇಳಿತ್ತು. ಈ ಹಿಂದೆ ಜಾಮೀನನ್ನು ರದ್ದು ಮಾಡಿತ್ತು ಸುಪ್ರೀಂ ಕೋರ್ಟು. ಈ ಪ್ರಕರಣದಲ್ಲಿ ಹೈಕೋರ್ಟ್ ವಿವೇಚನೆ ಬಳಸದೆಯೇ ಅಂತ ಹೇಳಿಬಿಟ್ಟು ಪ್ರಶ್ನೆಯನ್ನು ಕೂಡ ಮಾಡಿತ್ತು ಸುಪ್ರೀಮು. ನ್ಯಾಯಾಂಗ ವಿವೇಚನೆ ಬಹಳ ಮುಖ್ಯ ಆಗಿರುತ್ತೆ ಅಂತೇಳಿ ಆ ತಪ್ಪನ್ನ ನಾವು ಮಾಡಲ್ಲ ಅಂತ ಸುಪ್ರೀಂ ಕೂಡ ಹೇಳಿತ್ತು.